ಯಾವ ದೇವರಿಗೆ ನಾವು ಎಷ್ಟು ನಮಸ್ಕಾರವನ್ನು ಮಾಡಬೇಕು ಅಂತಕ್ಕಂಥದ್ದು ನೋಡೋ ಪ್ರಯತ್ನವನ್ನು ಮಾಡೋಣ. ಮಹಾಗಣಪತಿಗೆ 3 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಒಂದು ಪ್ರದಕ್ಷಿಣೆ ಬರಬೇಕು, ನಮಸ್ಕಾರ ಮಾಡಬೇಕು. 2ನೇ ಪ್ರದಕ್ಷಿಣೆ ಬರಬೇಕು, ನಮಸ್ಕಾರ ಮಾಡಬೇಕು. 3ನೇ ಪ್ರದಕ್ಷಿಣೆ ಬರಬೇಕು, ನಮಸ್ಕಾರ ಮಾಡಬೇಕು. 3 ಸುತ್ತಬಿಟ್ಟು ಬರೀ ನಮಸ್ಕಾರವನ್ನು ಮಾಡೋದು ಅಲ್ಲ, ಪ್ರತಿಯೊಂದು ಪ್ರದಕ್ಷಿಣೆಗೂ ಒಂದು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ಮಹಾಗಣಪತಿಗೆ 3 ಪ್ರದಕ್ಷಿಣೆ ಅಥವಾ 3 ನಮಸ್ಕಾರವನ್ನು ಮಾಡಬೇಕು. ಶಿವನಿಗೆ, ಈಶ್ವರನಿಗೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಅರ್ಧ ಪ್ರದಕ್ಷಿಣೆ ಅಂತ ಹೇಳುತ್ತೆ. ಅದರ ಬಗ್ಗೆ ಮತ್ತೊಂದು ದಿವಸ ಬೇರೆ ಒಂದು ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಕಾರ್ಯಕ್ರಮವನ್ನೇ ಮಾಡೋಣ. ಈಗ ಸದ್ಯಕ್ಕೆ ಇಷ್ಟು ತಿಳಿದುಕೊಂಡ್ರೆ ಸಾಕು. ಏನು? ಅರ್ಧ ಪ್ರದಕ್ಷಿಣೆಯನ್ನು ಮಾಡಬೇಕು. ಅದರ ವಿಧಿವಿಧಾನವನ್ನು ನಂತರದ ಸಂಚಿಕೆಯಲ್ಲಿ ನಾವು ಅದಕ್ಕೋಸ್ಕರನೇ ಒಂದು ಬೇರೆದು ಮಾಡೋಣ. ಮಹಾವಿಷ್ಣುವಿಗೆ, ಅದು ವೆಂಕಟರಮಣ ಸ್ವಾಮಿ ಆಗಿರಬಹುದು, ನರಸಿಂಹಸ್ವಾಮಿ ಆಗಿರಬಹುದು, ರಾಮ ಆಗಿರಬಹುದು, ಕೃಷ್ಣ ಆಗಿರಬಹುದು, ವರಾಹಸ್ವಾಮಿ ಆಗಿರಬಹುದು, ಪರಶುರಾಮ ಆಗಿರಬಹುದು, ಯಾವುದೇ ಆಗಿರಬಹುದು ದೇವರು, ಮಹಾವಿಷ್ಣುವಿನ ಅವತಾರ ವಿಶೇಷಗಳಿಗೆ 4 ನಮಸ್ಕಾರಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. 4 ಪ್ರದಕ್ಷಿಣೆ ಮತ್ತು 4 ನಮಸ್ಕಾರಗಳನ್ನು ನಾವು ಮಾಡಬೇಕಾಗತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ, ಪುರಾಣಗಳಲ್ಲಿ ಮತ್ತು ಹಲವಾರು ಆರ್ಷ ಗ್ರಂಥಗಳಲ್ಲಿ ಉಲ್ಲೇಖ ಇರತಕ್ಕಂಥದ್ದು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇನ್ನು ಅಮ್ಮನವರಿಗೆ, ದೇವಿ ಯಾವುದೇ ಆಗಿರ್ಬೋದು, ಲಕ್ಷ್ಮೀ, ಪಾರ್ವತಿ, ದುರ್ಗೆ, ಕಾಳಿ, ಈಗ ಬಹಳ ಪ್ರಚಲಿತವಾಗಿರತಕ್ಕಂತಹ ಚಿನ್ನಮಸ್ತ, ಬಗಳಾಮುಖಿ, ಇವೆಲ್ಲ ಹಚ್ಕೊಂಡಿದ್ದಾರಲ್ಲ. ಆ ದಶಮಹಾವಿದ್ಯೆಗಳಾಗಿರಬಹುದು, ಗ್ರಾಮ ದೇವತೆ, ಹೆಣ್ಣು ದೇವರಾಗಿರಬಹುದು, ಅಂತಹ ದೇವತೆಗೆ ಏನು ಮಾಡಬೇಕು ಅಂದರೆ 3 ನಮಸ್ಕಾರವನ್ನು ಮಾಡಬೇಕು ಅಥವಾ 9 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. 3 ಪ್ರದಕ್ಷಿಣೆ ನಮಸ್ಕಾರ ಅಥವಾ 9 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕಾಗುತ್ತೆ ನಾವು. ಇನ್ನು ಯಾವ ದೇವರು ಮಿಕ್ತು? ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿಗೆ, ಹನುಮಂತನಿಗೆ 8 ಪ್ರದಕ್ಷಿಣೆ 8 ನಮಸ್ಕಾರವನ್ನು ಮಾಡತಕ್ಕಂತಹ ಒಂದು ಪದ್ಧತಿ ಶಾಸ್ತ್ರದಲ್ಲಿ ಹೇಳಿದೆ. 8 ಪ್ರದಕ್ಷಿಣೆ ಬರಬೇಕು, 8 ನಮಸ್ಕಾರಗಳನ್ನು ಮಾಡಿದರೆ ಅತ್ಯಂತ ಶ್ರೇಯಸ್ಸು ಉಂಟಾಗುತ್ತೆ. ಹಾಗೇನೆ ಸೂರ್ಯನಾರಾಯಣನಿಗೆ, ಸೂರ್ಯ ಭಗವಾನನಿಗೆ, ಸೂರ್ಯನ ದೇವಸ್ಥಾನಗಳು ಉಂಟು. ಆತನಿಗೆ 7 ಪ್ರದಕ್ಷಿಣೆ ಮತ್ತು 7 ನಮಸ್ಕಾರವನ್ನು ಮಾಡತಕ್ಕಂಥದ್ದು ಅತ್ಯಂತ ಶ್ರೇಯಸ್ಸು ಮತ್ತು ನಮಗೆ ಹೆಚ್ಚಿನ ಲಾಭವನ್ನು ಕೊಡ್ತಕ್ಕಂಥದ್ದಾಗಿ ಶಾಸ್ತ್ರಗಳು ಉದ್ಘೋಷಿಸ್ತಾ ಇದೆ. ಇನ್ನು ನವಗ್ರಹಗಳಿಗೆ 9 ನಮಸ್ಕಾರವನ್ನು ಮಾಡಬೇಕು. ಇದರಲ್ಲಿ ಒಂದು ಎಡವಟ್ಟಿದೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ 7 ಹಿಂಗೆ ಸುತ್ತಬಿಟ್ಟು ಏನು ಮಾಡ್ತಾರೆ, ರಾಹುಕೇತು ವ್ಯತ್ಯಸ್ತವಾಗಿ ಹೋಗ್ತಾರೆ ಅಂತ ಹೇಳಿ ಅಪ್ರದಕ್ಷಿಣಾಕಾರವಾಗಿ ಅವರು ಸಂಚಾರ ಮಾಡೋದ್ರಿಂದ ಭಚಕ್ರದಲ್ಲಿ ಅದಕ್ಕೆ 2 ಉಲ್ಟಾ ನಮಸ್ಕಾರ ಪ್ರದಕ್ಷಿಣೆ, ಅದನ್ನು ಹೇಳೋದು ಪ್ರವಾಮವನ್ನು ಮಾಡತಕ್ಕಂತಹದ್ದನ್ನು ನಾವು ನೋಡಿದ್ದೇವೆ. ಆಂಟಿ ಕ್ಲಾಕ್ ವೈಸ್ ಹೋಗ್ತಕ್ಕಂಥವ್ರು, ಇದು ಶುದ್ಧ ತಪ್ಪು. ಅವರು ವಕ್ರ ಸಂಚಾರ ಯಾವಾಗಲೂ ಅವರಿಗಿದೆ. ಯಾರು ಜ್ಯೋತಿಷ್ ಶಾಸ್ತ್ರದಲ್ಲಿ, ಖಗೋಳದಲ್ಲಿ, ಬಚಕ್ರದಲ್ಲಿ ಅವರ ಸಂಚಾರ ಇರತಕ್ಕಂಥದ್ದು ಹೇಗೆ ಅಂತಂದರೆ, ಅವರು ಅಪ್ರದಕ್ಷಿಣಾಕಾರವಾಗಿ ಅಪ್ರದಕ್ಷಿಣಂ ಮೇರುಂ ಅಪ್ರದಕ್ಷಿಣೆ ಕುರ್ವಾಣಂ ಅಂತ ಹೇಳುತ್ತೆ. ನಾವು ಅಪ್ರದಕ್ಷಿಣೆಯನ್ನು ಮಾಡಿಕೊಡುತ್ತ, ಅವರು ಅಪ್ರದಕ್ಷಿಣೆಯನ್ನು ಮಾಡ್ತಾ ಇರತಕ್ಕಂಥ ರಾಹುಕೇತುಗಳು, ನಾವು ಪ್ರದಕ್ಷಿಣೆಯನ್ನೇ ಮಾಡಬೇಕು. ಈ ರೀತಿಯಾಗಿ ನವಗ್ರಹಗಳಿಗೆ 9 ನಾವು ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ನಮಗೆ ಕಾಣುತ್ತೆ. ಸುಬ್ರಹ್ಮಣ್ಯೇಶ್ವರನಿಗೆ, ಸ್ಕಂದ ಸುಬ್ರಹ್ಮಣ್ಯ ದೇವರು ಅಂತ ಹೇಳ್ತೀವಲ್ಲ, ಆ ಸುಬ್ರಹ್ಮಣ್ಯನಿಗೆ 6 ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡತಕ್ಕಂತಹ ಒಂದು ಪದ್ಧತಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ.